JDS and Kumaraswamy is alleging this, sir. Kumaraswamy and JDS are all only politics. ಏನಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಅವರನ್ನು ಕರ್ಕೊಬಂದು ಮಾಡಿಸ್ಕೊಳ್ಳಿ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಾನು ಎನ್ಕ್ವೈರಿ ಮಾಡಿದೆ, ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು. ಆಯ್ತು, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DCಗೆ SP ಗೆ ಹೇಳಿದ್ದೀನಿ, ವಿ ಶುಡ್ ನಾಟ್ ವಿ ಹ್ಯಾವ್ ಟು ಲುಕ್ ಅಟ್ ಎ ಲಾ. ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಟ್ ರೆಕ್ಟಿಫೈಡ್, ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ರಿಗೂ ಹತ್ರ ಫೋನ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನು ಸೆಟ್ರೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಈಸ್ ಮೈ ಸಜೆಷನ್ ಟು ದೆಮ್. ದಟ್ಸ್ ಆಲ್. Supreme Court ಇನ್ಸಿಡೆಂಟ್ ಭಾಳ ತಪ್ಪದು. ಯಾರೇ ಆಗಲಿ ನ್ಯಾಯ ಕೊಡ್ತಾ ಇರೋಂಥ ಜಾಗ. ಇವರ ಇದನ್ನು ಅಧರ್ಮ ತೋರಿಸೋದು, ಅವರ ಈ ಥರ ಮಾಡೋದು ಖಂಡಿಸಬೇಕು, ಆ್ಯಕ್ಷನ್ ತೊಗೋಬೇಕು. ಸುಪ್ರೀಂ ಕೋರ್ಟ್ ಜಡ್ಜು ಏನು ಆ್ಯಕ್ಷನ್ ತೊಗೋಬೇಡಿ ಅಂತ ಹೇಳಿದ್ರು ಕೂಡ ಅದು ತಪ್ಪದು. ಸೋಮೋಟ ಆ್ಯಕ್ಷನ್ ತೊಗೋಬೇಕು. ಕಾನೂನು ಪ್ರಕಾರ ಏನು ಮಾಡಬೇಕು ಅದಕ್ಕೆ ಮಾಡಬೇಕು. ಟನಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್. ನಾವು ಯಾವ ಲಾಲ್ಬಾಗ್ನೂ ಡ್ಯಾಮೇಜ್ ಮಾಡೋಕ್ಕೆ ಹೋಗಲ್ಲ. ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು, ಹಿಸ್ಟಾರಿಕ್ ಇದೆ, ಎಲ್ಲಿ ಜಾಗ ಇದೆ ಅನ್ನೋದು ಇದೆ. ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಯಾರು ಆತಂಕ ಬೇಡ. ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆಲ್ ಮೈ ಅಫಿಷಿಯಲ್ಸ್. ನನಗೆ ಗೊತ್ತಿಲ್ಲಪ್ಪ, ಅದು ನನ್ನ ಪ್ರೊಗ್ರೆಟಿವ್ ಅಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.